ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಿಮ್ಮ ಒಂದು ಪಿಎಂ ಕಿಸಾನ್ ಹಣ ಬರಬೇಕಂದ್ರೆ ಈ ಸೆಂಟ್ರಲ್ ಐಡಿ ಕಡ್ಡಾಯವಾಗಿದೆ. ಈ ಸೆಂಟ್ರಲ್ ಐಡಿ ಇಂದ ನೀವು ಇ ಕೆವೈಸಿ ಅನ್ನ ಮಾಡಿಸ್ಕೊಳ್ಬೇಕಾಗೈತೆ. ಇ ಕೆವೈಸಿ ಅನ್ನ ಎಲ್ಲಿ ಹೇಗೆ ಮಾಡಿಸೋದು ಮತ್ತು ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಹೆಸರಿದೆನಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಈ ಲಿಸ್ಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಸಹ ನಿಮ್ಗೆ ಸಂಪೂರ್ಣವಾಗಿ ಇದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ಇ ಕೆವೈಸಿ ಅನ್ನ ಮಾಡಿಸ್ಬೇಕು ಅಥವಾ ನಿಮ್ಮೊಂದು ಸೆಂಟ್ರಲ್ ಐಡಿಯನ್ನ ಮಾಡಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ ಗಳು ಬೇಕು ಮತ್ತು ಎಲ್ಲಿ ಮಾಡಿಸ್ಕೊಳ್ಬೇಕು, ಈ ಒಂದು ಲಿಸ್ಟ್ ಎಲ್ಲಿ ಸಿಗುತ್ತೆ ಅದನ್ನ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ ಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನನ್ನ ಬಳಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇದೆ ಸ್ನೇಹಿತರೆ. ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಮತ್ತು ಯಾವ ರೀತಿಯಾಗಿ ಸೆಂಟ್ರಲ್ ಐಡಿಯನ್ನ ಕ್ರಿಯೇಟ್ ಮಾಡಬಹುದು, ಎಲ್ಲಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲು ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಹೆಸರಿದೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಲಿಸ್ಟ್ ನಿಮ್ಮ ಒಂದು ಗ್ರಾಮ ಒಂದು ಕೇಂದ್ರದಲ್ಲಿ ಇರುತ್ತೆ, ಅಥವಾ ನಿಮ್ಮ ಒಂದು ಕೃಷಿ ಇಲಾಖೆ ಆಫೀಸ್ ಅಲ್ಲಿ ಸಹ ಇರುತ್ತೆ, ನಿಮ್ಮೊಂದು ರೇಷ್ಮೆ ಇಲಾಖೆಯಲ್ಲಿ ಸಹ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ಊರಿನಲ್ಲಿಯೇ ಒಬ್ಬರಿಗೆ ಅಂದ್ರೆ ಹೋಬಳಿಗೆ ಸಂಬಂಧಪಟ್ಟ ಹಾಗೆ, ಒಬ್ಬ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹಿಳಾ ಇಲಾಖೆಯಲ್ಲಿ ಅಂದ್ರೆ ಮಹಿಳಾ ಸಂಘದಲ್ಲಿ ಒಬ್ಬರಿಗೆ ಸ್ಥಾನವನ್ನ ಕೊಟ್ಟಿರ್ತಾರೆ. ಅವರ ಬಳಿ ಈ ಒಂದು ಲಿಸ್ಟ್ ಇರುತ್ತೆ. ನೀವು ಅವರನ್ನು ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಲಿಸ್ಟ್ ಅನ್ನ ತಗೋಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ನೀವು ಒಂದು ದಾಖಲಾತಿಗಳು ಬೇಕು ಈ ಒಂದು ರೀತಿ ಅಂದ್ರೆ ನಿಮ್ಮ ಒಂದು ಸೆಂಟ್ರಲ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಅಂತಂದ್ರೆ, ಮೊದಲು ಬೇಕಾಗಿರೋದು ನಿಮ್ಮ ಒಂದು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಬುಕ್, ಹಾಗೆ ನಿಮ್ಮ ಒಂದು ಪಹಣಿಗೆ ಸಂಬಂಧ ಅಂದ್ರೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಅದಕ್ಕೆ ಯಾಕಂದ್ರೆ ಇ ಕೆವೈಸಿ ಮಾಡುವಾಗ ಒಂದು OTP ಬರುತ್ತೆ. ಹಾಗಾಗಿ ನೀವು ಈ ಒಂದು ಜೆರಾಕ್ಸ್ ಅಥವಾ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ಇ ಕೆವೈಸಿ ಅನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವೆಲ್ಲ ಒಂದು ಇ ಕೆವೈಸಿ ಅನ್ನ ಕಂಪ್ಲೀಟ್ ಮಾಡಿಸ್ಕೊಂಡ ನಂತರ ನಿಮ್ಮ ಒಂದು ಅಂದ್ರೆ ನಿಮ್ಮೊಂದು ಏನು ಸೆಂಟ್ರಲ್ ಐಡಿ ಏನಿದೆ ಅಲ್ವಾ, ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಒಂದು ಗ್ರಾಮ ಒಂದು ಕೇಂದ್ರಕ್ಕೆ ಅಥವಾ ನಿಮ್ಮ ಒಂದು ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ನೀವು ಈ ಕೆವೈಸಿ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಇವಾಗ ನಿಮ್ಗೆ ಒಂದು ಅಂದ್ರೆ ನಿಮ್ಮ ಒಂದು ಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ಊರಿನಲ್ಲಿ ನಿಮ್ಮ ಅಥವಾ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಗ್ರಾಮ ಒಂದು ಕೇಂದ್ರಗಳಲ್ಲಿ ಸಹ ಸಿಗ್ತಾ ಇದೆ, ಅಥವಾ ನಿಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ಸಿಗ್ತಾ ಇದೆ, ರೇಷ್ಮೆ ಇಲಾಖೆಯಲ್ಲೂ ಸಹ ಸಿಗ್ತಾ ಇದೆ. ಇಲ್ಲಿ ನೀವು ಎಲ್ಲಾ ದಾಖಲಾತಿಗಳನ್ನ ಒಯ್ದ್ರಿ ಅಂದ್ರೆ ಬೇಗನೆ ನಿಮ್ಮ ಒಂದು ಸೆಂಟ್ರಲ್ ಐಡಿ ಕೇಂದ್ರಕ್ಕೆ ರಿಜಿಸ್ಟರ್ ಆಗುತ್ತೆ. ನಿಮ್ಮೊಂದು ಬೆಳೆ ಪರಿಹಾರ, ಬೆಳೆ ವಿಮೆ ಅಥವಾ ನಿಮ್ಮ ಒಂದು ಏನ್ ಪಿಎಂ ಕಿಸಾನ್ ಯೋಜನೆಯಿಂದ ಬರತಕ್ಕಂತಹ 2,000 ರೂಪಾಯಿ ಹಣ ಸಹ ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಯಾರು ಸಹ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ನಂಬರ್ ನ ಒಯ್ಯಲೇಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ OTP ಬರುತ್ತೆ. OTP ಇಂದ ಇ ಕೆವೈಸಿ ಕಂಪ್ಲೀಟ್ ಆಯ್ತು ಅಂದ್ರೆ ಮಾತ್ರ ನಿಮ್ಗೆ ಮುಂಬರುವಂತಹ 2,000 ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಅದಷ್ಟೇ ಅಲ್ಲ, ಬೆಳೆ ವಿಮೆ, ಬೆಳೆ ಪರಿಹಾರ ಸಹ ನಿಮ್ಗೆ ನಿಲ್ಲುವಂತಹ ಒಂದು ಗ್ಯಾರಂಟಿ ಇದೆ ಸ್ನೇಹಿತರೆ. ಯಾಕಂದ್ರೆ ನೀವು ಒಂದು ಇ ಕೆವೈಸಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಮುಂಬರುವಂತಹ ಯಾವುದೇ ಒಂದು ಯೋಜನೆಗಳನ್ನ ನೀವು ಪಡೆಯೋಕೆ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾವಿರ ಬರ್ತಾ ಇದೆ ಅಂತ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ರೆ ಸ್ನೇಹಿತರೆ, ಯಾವ ಸೌಲಭ್ಯಗಳಿಗೆ ಅಗತ್ಯತೆಗಳಂದ್ರೆ PM ಕಿಸಾನ್ 6,000 ರೂಪಾಯಿ ಹಣ ಬರ್ತಿದಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಬೇಕಾಗುತ್ತೆ ಬೆಳೆ ವಿಮೆ ಮತ್ತು MSF ಹಣ. ಇವೆಲ್ಲವೂ ಸಹ ನಿಮ್ಮೊಂದು ಹಣ ನಿಲ್ಲುವ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಆದಷ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಒಂದು ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ. ನೀವು ಹೋಗ್ಬಿಟ್ಟು ನೀವು ಇ ಕೆವೈಸಿ ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ಮೊಂದು ಜಾತಿ ಪ್ರಮಾಣ ಪತ್ರ ಸಹ ಒಯ್ಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಒಂದು ಮಾಹಿತಿ ಇದೆ. ನಿಮ್ಮೊಂದು ಜಾತಿ ಪ್ರಮಾಣ ಪತ್ರ ಸಹ ಒಯ್ಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನಕ್ಕೆ ಇದನ್ನ ಮಾಡ್ತಿದಾರ ಅಂತಂದ್ರೆ, ನಿಮ್ಮ ಒಂದು FIID ಮತ್ತು ಸೆಂಟ್ರಲ್ ಐಡಿ ಎರಡಕ್ಕೂ ಮ್ಯಾಚ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಎರಡನ್ನು ಒಂದಕ್ಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಸಹ ಇದೆ, ಇಲ್ಲಿ FIID ಸಹ ಇದೆ, ಜೊತೆಗೆ ನಿಮ್ಮೊಂದು PMD ನೋಡ್ತಾ ಇರ್ಬೋದು ನೀವು ಎರಡು ಸಹ ಇದೆ, ಇಲ್ಲಿ FIID ಸಹ ಇದೆ, ಜೊತೆಗೆ ನಿಮ್ಮೊಂದು PMD ಇದೆ ಸ್ನೇಹಿತರೆ. ಅಂದ್ರೆ PMD ಅಂದ್ರೆ ಇಟ್ ಮೀನ್ಸ್ ನಿಮ್ಮೊಂದು ಅಂದ್ರೆ ರಾಜ್ಯ ಕೇಂದ್ರಕ್ಕೆ ಸಂಬಂಧ